ಗಮನಿಸಬೇಕಾಗಿದೆ ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿಯವರು ಕಾರ್ಪೊರೇಟ್ ವಿರೋಧಿಗಳಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಆದರೆ ಒಂದಿಬ್ಬರು ಕುಟುಂಬಗಳನ್ನ 3-4 ಮಂದಿ ಕುಟುಂಬಗಳನ್ನ ಅಷ್ಟೇ ಬೆಳೆಸೋದಲ್ಲ, ಬೇರೆ ಬೇರೆ ಮತ್ತು ಕಾರ್ಪೊರೇಟ್ಗಳು ತಂದು ಇನ್ವೆಸ್ಟ್ಮೆಂಟ್ ಮಾಡಿಸ್ಲಿಕ್ಕೆ ಹಚ್ಚಬೇಕಾಗಿದೆ. ಯಾಕೆ ಎಲ್ಲ ದುಡ್ಡನ್ನು ಸರ್ಕಾರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಕಾರ್ಪೊರೇಟ್ಗಳು ಬೇಕು. ಆದರೆ ಕಾರ್ಪೊರೇಟ್ಗಳನ್ನು ಬೇರೆ ಬೇರೆ ತೊಗೊಂಡು ಬೇರೆ ಬೇರೆ ಆಗಿ ತೆಗೆದುಕೊಂಡು ಅವ್ರಿಗೊಂದು ಒಳ್ಳೆ ಕೆಲಸ ಮಾಡಿಸಬೇಕು ಅನ್ನೋ ಸಿದ್ಧಾಂತದಲ್ಲಿ ವಿಶ್ವಾಸ ಇಟ್ಟಂಥವ್ರು. ಆದರೆ ಇಲ್ಲೇನಾಗ್ಯದಪ್ಪ ಅಂತಂದರೆ ಈ ದೇಶದ ಇಡೀ ಒಂದು ಅರ್ಥವ್ಯವಸ್ಥೆ ಒಂದು ಹೆಚ್ಚು ಕೆಲವು ಗುಜರಾತಿ ಲಾಬಿಗೆ ಒಲದು ಬಿಟ್ಟದ. ಅದರಲ್ಲೂ ಅದಾನಿ ಅವ್ರ ಮೇಲಂತೂ ಎಲ್ಲಿಲ್ಲದ ವಿಶ್ವಾಸ ಪ್ರೀತಿ ನಮ್ಮ ಮೋದಿಯವರಿಗೆ. ಅದಕ್ಕಾಗಿ ಮೋದಿ ಮತ್ತು ನಮ್ಮ ಅದಾನಿ ಮಧ್ಯದಲ್ಲಿ ಇದ್ದಂಥ ಒಂದು ಸಂಬಂಧಗಳಿಂದಾಗೇನ ರಾಹುಲ್ ಗಾಂಧಿಯವರು ಸಾಕಷ್ಟು ಟೀಕೆ ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ. ಇಂಥ ಒಂದು ಪ್ರಸಂಗದಲ್ಲೇ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಈ ಅದಾನಿಯವರೊಂದಿಗೆ 20 ನಿಮಿಷಗಳು ಚರ್ಚೆ ಮಾಡಿದ್ದೆ. ಮಾತ್ರ ದೊಡ್ಡ ಸುದ್ದಿ ವಿಷಯ ಹೇಳಿದ್ನಿ. ಈಗಾಗಲೇ ಈ ಶಿಷ್ಯದು ಇರ್ಬೋದು, ಮತ್ತೊಂದು ಇರ್ಬೋದು, ಒಟ್ಟಿನಲ್ಲಿ ಬಂದಿದ್ದರು, ಭೇಟಿ ಆದರು. ನೋಡಿರಿ, ಇಲ್ಲೊಂದು ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಒಂದು ಯಾವುದೇ ವಿಷಯದ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದ್ದಪ್ಪ ಅಂತಂದ್ರೆ ಆ ವಿಷಯದಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆದ್ರೆ ಸಡನ್ನಾಗಿ ಚೇಂಜ್ ಆಗ್ತದೆ ವಾತಾವರಣ ಅಂತೇಳಿ. ಅದರಲ್ಲೂ ಈಗ ಒಂದು ಹೊಸ ಸುದ್ದಿ ಸಿಕ್ಕಂಗಾಯ್ತು ನಮ್ಮ BJPಗರಿಗೆ. ಇಲ್ಲ, ರಾಹುಲ್ ಗಾಂಧಿ ಹೇಳೋದು ಮಾಡಿದ್ರು, ಮಾಡೋದು ಮಾಡ್ತಾ ಇದ್ದಾರೆ. ಅವ್ರಿಗೂ ಈ ಒಂದು ಕಾರ್ಪೊರೇಟ್ಗಳನ್ನ ಬಿಟ್ಟು ವ್ಯವಹಾರ ಇಲ್ಲ, ಅದಾನಿ ಅವ್ರಿಗೂ ಬೇಕು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇಲ್ಲಂತಲ್ಲ, ಮಾತಾಡಲಿ. ಅದು ಎಷ್ಟು ಮಟ್ಟಿಗೆ ಏನು ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುವಂಥದ್ದು. ಎಷ್ಟು ಮಟ್ಟಿಗೆ ರಾಹುಲ್ ಗಾಂಧಿಯವರು ಈ ಒಂದು ಭೇಟಿಯನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಅವ್ರ ತಲೆಯಲ್ಲಿ ಏನದ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗೋದು. ಬಟ್ ಅದಾನಿ ಮಾತ್ರ ಇವತ್ತೇನಾಗ್ಯದಪ್ಪ ಅಂತಂದ್ರೆ ಇಡೀ ದೇಶದಲ್ಲೇ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟಾಗಿ ಬಂದಿದ್ದಾರೆ ಇವತ್ತು. ಹೀಗಾಗಿ ಅವ್ರ ಬಗ್ಗೆ ಯಾರಿಗಾದರೂ ಎಲ್ಲೆಲ್ಲದ ಒಂದು ಏನಪ್ಪ ಅಂತಂದ್ರೆ ಆಸಕ್ತಿ, ಅವ್ರ ಜೊತೆ ನಾವು ಕೆಲಸ ಮಾಡ್ಕೋಬೇಕು, ನಮ್ಮ ರಾಜ್ಯಕ್ಕೆ ಅನೇಕ ಉದ್ಯೋಗಗಳು ತರಬೇಕು ಅನ್ನುವಂಥ ಒಂದು